ಲೋಕೋಪಯೋಗಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೂತನ ಹೆಲಿಕಾಪ್ಟರ್ ಅನ್ನು ಖರೀದಿಸಿದ್ದಾರೆ. ಹೌದು, ಬೆಂಗಳೂರು ಸಮೀಪದ ಜಕ್ಕೂರು ಏರ್ ಡ್ರೋಮ್ನಲ್ಲಿ ನೂತನ ಹೆಲಿಕಾಪ್ಟರ್ ಅನ್ನು ಪರಿಶೀಲಿಸಿದ ಸಚಿವರು ಶೀಘ್ರವೇ ಇದು ನಮ್ಮೊಂದಿಗೆ ಹಾರಾಟಕ್ಕೆ ಸಿದ್ಧವಾಗಲಿದೆ ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕದಲ್ಲಿ ಸ್ವಂತ ಹೆಲಿಕಾಪ್ಟರ್ ಹೊಂದಿರುವ ಮೊದಲ ರಾಜಕಾರಣಿ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರ ಅಪ್ಪಟ ಶಿಷ್ಯನಾಗಿದ್ದು ರಾಜ್ಯದಲ್ಲಿ ಅಹಿಂದ್ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ದಿನದ 24 ಗಂಟೆಗಳಲ್ಲಿ 18 ಗಂಟೆಗಳ ಕಾಲ ಕೆಲಸ ಮಾಡುತ್ತಿರುವ ಸಚಿವರು ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಸೇರಿದಂತೆ 2028ರ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಲು ಈ ನೂತನ ಹೆಲಿಕಾಪ್ಟರ್ ಅನ್ನು ಖರೀದಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23. ನಮ್ಮ ಕಂಪನಿಯಿಂದ ಮೊದಲು ಹಳೆದಿತ್ತು, ಅದು ಸಿಂಗಲ್ ಇಂಜಿನ್ ನಲ್ಲಿ ಮಂತ್ರಿಗಳಿಗೆ ಹಾರಾಟ ಮಾಡೋಕೆ ಅವಕಾಶ ಇಲ್ಲ. ಅದಕ್ಕೆ ಅದು ಮಾರಾಟ ಮಾಡಿ ಡಬಲ್ ಇಂಜಿನ್. ಅಲ್ಲ ಸರ್, ಮುಂದಿನ ಸಿಎಂ ಅನ್ನು ಮುಂಚೆ ಇತ್ತು ಹೆಲಿಕಾಪ್ಟರ್, ಮುಂಚೆ ಇತ್ತು 10 ವರ್ಷದಿಂದ ಸಿಂಗಲ್ ಇಂಜಿನ್ ನಲ್ಲಿ ಮಂತ್ರಿಗಳಿಗೆ ಅಡ್ಡಾಡಕ ಅವಕಾಶ ಇಲ್ಲ. ಕ್ಷೇತ್ರ ಜನ ಕೂಡ ಬೇರೆ ಬೇರೆ ಹೊರಗಡೆ ಮೊದಲು ಹೆಲಿಕಾಪ್ಟರ್ ಇತ್ತು, ಸತ್ತಂದಿಲ್ಲ. ನಾವು ಅದು ಮಾರಾಟ ಮಾಡಿ ಟ್ಯೂನ್ ಇಂಜನ್ ತೊಗೊಂಡಿದ್ದೀವಿ. ಅಂದ್ರೆ ಮಂತ್ರಿಗಳಿಗೆ 2 ಇಂಜನ್ ಅಲ್ಲೇ ಓಡಾಡ್ಲಿಕ್ಕೆ ಅವಕಾಶ ಇದೆ, ಸಿಂಗಲ್ ಇಲ್ಲ. ಮಾರಿ ಹೊಸ ತಂದಿ ಅಷ್ಟೇ.